ಹಲೋ ಎವ್ರಿವನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಇವತ್ತಿನ ವಿಡಿಯೋ SSLC ವಿದ್ಯಾರ್ಥಿಗಳಿಗಾಗಿ. ಇವಾಗ 2-3 ದಿನದಿಂದ ನ್ಯೂಸ್ ಚಾನೆಲ್ನಲ್ಲಿ ಒಂದು ನ್ಯೂಸ್ ಬಹಳಷ್ಟು ಹರಿದಾಡ್ತಾ ಇದೆ. ದಟ್ ಈಸ್ ಗಣಿತ ವಿಷಯದಲ್ಲಿ ಸುಧಾರಣೆ, ಗಣಿತ ವಿಷಯದಲ್ಲಿ ನೂತನ ಮಾದರಿಯ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಅಂತ ಹೇಳಿ ಹೊಸದೊಂದು ನ್ಯೂಸ್ ಇದ್ದಿದ್ದು ಹರಿದಾಡ್ತಾ ಇದೆ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಲಿಟಲ್ ಇನ್ಫಾರ್ಮೇಷನ್ ಕೊಡಬೇಕಂತ ಹೇಳಿದೆ ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನಪ್ಪ ಈ ವಿಶೇಷತೆ ಅಂತ ಹೇಳಿದರೆ, ಗಣಿತ ಎಲ್ಲರಿಗೂ ಕಬ್ಬಿಣದ ಕಡಲೆ ಇದ್ದ ಹಾಗೆ ಎಲ್ಲರಿಗೂ ಗೊತ್ತೇ ಇದೆ. ದಟ್ ಈಸ್ ವೆರಿ ಡಿಫಿಕಲ್ಟ್. ಹೌದಾ? ಕೆಲವೊಂದು ಮಂದಿಗೆ ಗಣಿತ ಇದ್ದು ಬಹಳಷ್ಟು ಸುಲಭವಾಗಿರುತ್ತೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಗಣಿತ ಇದ್ದಿದ್ದು ಬಹಳಷ್ಟು ಕಠಿಣದ ಸಬ್ಜೆಕ್ಟ್ ಆಗಿರ್ತದೆ. ಅದಕ್ಕಾಗಿ ಏನು ಮಾಡಿದಾರಪ್ಪ ಅಂತಂದರೆ, ಖಾಸಗಿ ಶಾಲೆಗಳ ಒಕ್ಕೂಟ ಏನು ಮಾಡಿದಪ್ಪ ಅಂದರೆ, ಒಂದು ಪ್ರಸ್ತಾವನೆಯನ್ನು, ವರದಿಯನ್ನು ಸಲ್ಲಿಕೆ ಮಾಡಿದೆ. ಯಾರಿಗೆ? ಕರ್ನಾಟಕ ಗೋರ್ಮೆಂಟದವರಿಗೆ. ಏನು ವರದಿಯನ್ನು ಸಲ್ಲಿಕೆ ಮಾಡಿದಾರಪ್ಪ ಅಂತಂದರೆ, 2026-27 SSLC ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡಬೇಕು, ಪರ್ಟಿಕ್ಯುಲರ್ಲಿ ಗಣಿತದಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. 2026-27 ಈಗಿನ ಎಕ್ಸಾಮ್ಗೆ ಏನಾದರೂ ಬದಲಾವಣೆ ಆಗ್ತೈತೇನ್ರಿ? ಇಲ್ಲ, ಅದಕ್ಕೆ ಬದಲಾವಣೆ ಆಗೋಂಗಿಲ್ಲ. ಮುಂದೆ ಬರುವಂಥದ್ದು 2026-27 ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡಬೇಕು. ಯಾಕಂದರೆ ಗಣಿತ ಮಕ್ಕಳಿಗೆ ಕಠಿಣವಾಗ್ತಾ ಇದೆ. ಗಣಿತ ಇದ್ದಿದ್ದು ಮಕ್ಕಳಿಗೆ ಕಠಿಣವಾಗ್ತಾ ಇದೆ. ಅದಕ್ಕಾಗಿ ಸ್ಕೋರ್ ಇದ್ದಿದ್ದು ಕಡಿಮೆ ಆಗ್ತಾ ಇದೆ. ಈ ರೀತಿಯಾಗಿ ಹಲವಾರು ಕ್ರೈಟೇರಿಯಾಗಳನ್ನು ಕೊಟ್ಟಿದ್ದಾರೆ. ಹೌದಾ? ಅವರು ಹೇಳೋ ಪ್ರಕಾರ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನೀವು CBSE ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲು ಅವರು ಕೋರಿಕೆಯನ್ನು ಇಟ್ಟಿದ್ದಾರೆ ಗೌರ್ಮೆಂಟ್ದವರು. ಅವ್ರು ಏನು ಹೇಳೋ ಪ್ರಕಾರ 2 ಪೇಪರ್ಗಳನ್ನು ಮಾಡಬೇಕು. ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಆ್ಯಂಡ್ ಬೇಸಿಕ್ ಮ್ಯಾಥ್ಸ್. ಅದರ ಅರ್ಥ ಏನಪ್ಪ ಅಂತಂದರೆ, 2 ಪೇಪರ್ಗಳನ್ನ ಇಡಬೇಕಲ್ಲಿ. 2 ಪೇಪರ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಅಂದರೆ ಅಲ್ಲಿ ಲೆಸನ್ಗಳು ಬೇರೆ ಇರ್ತಾವೆ, ಬೇಸಿಕ್ ಮ್ಯಾಥ್ಸ್ನಲ್ಲಿ ಲೆಸನ್ಗಳು ಬೇರೆ ಇರ್ತಾವೆ. ಸೊ ಇದರಿಂದ ಮಕ್ಕಳಿಗೆ ಈಸಿ ಆಗ್ತದೆ ಅಂತ ಹೇಳೋ ಪ್ರಕಾರದಲ್ಲಿ ಅವರು ಏನು ಮಾಡಿದಾರೆ, ಖಾಸಗಿ ಶಾಲೆಗಳ ಒಕ್ಕೂಟ ಇದ್ದಿದ್ದು ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದೆ. ಈಗ 2026 ಜೂನ್ದಿಂದ ಏನು ಸ್ಟಾರ್ಟ್ ಆಗ್ತದೆ ಸ್ಕೂಲು, ಅವಾಗಿಂದ ಏನಾದರೂ ಬದಲಾವಣೆ ಆದರೆ ಅವಾಗ ಎಕ್ಸೆಪ್ಟೆನ್ಸ್ ಆಗ್ತದೆ. ಇಲ್ಲಪ್ಪ ಅಂತಂದರೆ ಏನೂ ಚೇಂಜಸ್ ಆಗೋಂಗಿಲ್ಲ. ಬಟ್ ಮಕ್ಕಳಿಗೆ ಒಳಿತಿಗಾಗಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಖಾಸಗಿ ಶಾಲೆಗಳ ಒಕ್ಕೂಟ ಈ ಪ್ರಸ್ತಾವನೆಯನ್ನು ಗೌರ್ಮೆಂಟ್ದವರು ಸಲ್ಲಿಕೆ ಆಗ್ತಾ ಇದೆ. ಸೊ ಇದರ ಬಗ್ಗೆನೇ ನ್ಯೂಸ್ನಲ್ಲಿ ಹೇಳ್ತಾ ಇದ್ದಾರೆ ಅವರು. ಬಟ್ ಈ ವರ್ಷ ನಡೆಯುವಂಥ 2025-26 ನಡೆಯುವಂಥ SSLC ಪರೀಕ್ಷೆಗೆ ಯಾವುದೇ ಬದಲಾವಣೆ ಆಗುವುದಿಲ್ಲ. ಹೌದಾ? ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಅಭ್ಯಾಸವನ್ನು ಮಾಡಿರಿ. ಆಲ್ ದ ಬೆಸ್ಟ್. ಇದಿಷ್ಟು ಮಾಹಿತಿ ನಿಮಗೆ ಹಂಚಿಕೆ ಆಗಬೇಕಂತ ಹೇಳಿ ವಿಡಿಯೋವನ್ನು ಮಾಡಿದ್ದೆ. ಧನ್ಯವಾದಗಳು.